RB9 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಗೌರಿಬಿದನೂರು ನ್ಯಾಷನಲ್ ಕಾಲೇಜ್ ಆವರಣದಲ್ಲಿ ಸುಮಾರು ವರ್ಷಗಳಿಂದ ಇದ್ದಂತಹ ಮರಗಳು ಸರ್ವನಾಶ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯತೆ. ಗೌರಿಬಿದನೂರು ಅಶ್ವತ್ಥಯ್ಯ ಇಸ್ತೂರಿ ಸಂಜೀವಮ್ಮ ನ್ಯಾಷನಲ್ ಪದವಿ ಕಾಲೇಜ್ ಗೌರಿಬಿದನೂರು ಆವರಣದಲ್ಲಿ ಸರಿಸುಮಾರು 20-30 ವರ್ಷಗಳಿದ್ದಂತಹ ಮರಗಳು ಸರ್ವನಾಶ. ಕಾಲೇಜಿನ ಪ್ರಿನ್ಸಿಪಾಲ್ ಜಯರಾಮ್ ಸಮ್ಮುಖದಲ್ಲಿ 14/6/2024 ಅರ್ಜಿ ಸಲ್ಲಿಸಿದರೂ ಸಹ ಯಾವುದೇ ರೀತಿಯಾದ ಕ್ರಮ ವಹಿಸಲಿಲ್ಲ ಎಂಬ ಕಾರಣಕ್ಕೆ ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲರು ಜಯರಾಮ್ ರವರಿಂದ ಸುಮಾರು 30 ಮರಗಳನ್ನು ಸರ್ವನಾಶ ಮಾಡಲಾಗಿದೆ. ಪ್ರಾಂಶುಪಾಲರಾದ ಜಯರಾಮ್ ರವರು ಮಾತನಾಡಿ, ಮರಗಳು ಹಳೆಯದಾಗಿ ಓಡಾಡುವುದಕ್ಕೆ ತೊಂದರೆಯಾಗುತ್ತಿದೆ ಹಾಗೂ ವಿದ್ಯಾರ್ಥಿನಿಯರಿಗೆ ಊಟ ಮಾಡುವ ಸಂದರ್ಭದಲ್ಲಿ ಕಸ ಕಡ್ಡಿ ಬೀಳುತ್ತಿರುವ ಒಂದು ಉದ್ದೇಶದಿಂದ ಮರಗಳನ್ನು ಕಡಿಯಲಾಗಿದೆ. ಮಳೆಗಾಲದಲ್ಲಿ ಹೆಚ್ಚು ಗಾಳಿ ಮಳೆ ಹೆಚ್ಚಾದಾಗ ಬಿದ್ದು ಬಿಡುತ್ತವೆ ಎಂಬ ಕಾರಣಕ್ಕೆ ಮರಗಳನ್ನು ಕಡಿಯಲಾಗುತ್ತಿದೆ. ಅಷ್ಟೇ ಅಲ್ಲ, ಮರಗಳನ್ನು ಮಾರಾಟ ಮಾಡಲಾಗುತ್ತದೆ ಎಂದು ತಿಳಿಸಲಾಗಿದೆ. ವಿದ್ಯಾರ್ಥಿನಿಯರಿಗೆ ಮರಗಳಿಂದ ನೆರಳು ಗಾಳಿ ಬರುತ್ತಿತ್ತು. ಈಗ ಮರಗಳನ್ನು ಕಡಿದ ನಂತರ ಶುದ್ಧವಾದ ಗಾಳಿ ಸೇವಿಸಲು ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಂಡರು. RB9 ನ್ಯೂಸ್ ರಿಪೋರ್ಟರ್ ಅವಿನಾಶ್. ಯಾವುದೇ ಕಮರ್ಷಿಯಲ್ ಪರ್ಪಸ್ ಮಾಡಿಲ್ಲ ಸರ್. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಮಾಡ್ತೀವಿ.